ಯೆನೆಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಎಡಮುಖ್ಯ ಶ್ವಾಸನಾಳದಲ್ಲಿ ಗಡ್ಡೆಯಂತಹ ಸಮಸ್ಯೆಯಿಂದ ಬಳಲುತ್ತಿದ್ದ 24 ವರ್ಷದ ಯುವತಿಗೆ ರಿಜಿಡ್ ಬ್ರಾಂಕೋಸ್ಕೋಪಿ ಮೂಲಕ ಕ್ರಯೋಬಯಾಪ್ಸಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು. ಈ ರೋಗಿಗೆ ಹಿಂದೆ ಫ್ಲೆಕ್ಸಿಬಲ್ ಬ್ರಾಂಕೋಸ್ಕೋಪಿ ಬಯಾಪ್ಸಿ ಮಾಡಲಾಗಿತ್ತು. ಸಾಕಷ್ಟು ಪ್ರಮಾಣದ ಅಂಗಾಂಶದ ಮಾದರಿಯನ್ನು ಪಡೆದಿದ್ದರೂ ಸಹ ಅದರಲ್ಲಿ ಯಾವುದೇ ರೀತಿಯ ನಿಖರವಾದ ಕಾಯಿಲೆ ಪತ್ತೆಯಾಗಿರಲಿಲ್ಲ. ಶ್ವಾಸಕೋಶ ಚಿಕಿತ್ಸಾ ವಿಭಾಗ ಮತ್ತು ಇಎನ್ಟಿ ವಿಭಾಗಗಳು ಜಂಟಿಯಾಗಿ ಈ ಪ್ರಕ್ರಿಯೆಯನ್ನು ನಡೆಸಿದ್ವು. ಶ್ವಾಸಕೋಶದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಶ್ ವಿ ಮತ್ತು ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಾಯಿ ಮನೋಹರ್ ಎಸ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ವೈಶಾಖ್ ಯುಎಸ್, ಡಾಕ್ಟರ್ ಅರ್ಜುನ್ ವೇಣುಗೋಪಾಲ್ ಮತ್ತು ಇಎನ್ಟಿ ವಿಭಾಗದ ಡಾಕ್ಟರ್ ದೀಕ್ಷಿತ್ ಆರ್ಎಂ ಈ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಅರೆವಳಿಕೆ ವಿಭಾಗದ ಡಾಕ್ಟರ್ ಫಾರಿಕ್ ಮಿತಾಲಿ ಹಿತಕಿಶೋರ್ ಅವರು ಸಹಕರಿಸಿದರು. ಯಾವುದೇ ಅಡೆತಡೆಯಿಲ್ಲದೆ ಪ್ರಕ್ರಿಯೆಯು ಪೂರ್ಣಗೊಂಡಿತು ಮತ್ತು ರಕ್ತಸ್ರಾವವನ್ನು ಯಶಸ್ವಿಯಾಗಿ ನಿಯಂತ್ರಿಸಲಾಯಿತು. ಈ ಸಾಧನೆಗೆ ಬೆಂಬಲವನ್ನು ನೀಡಿದ ಚಾನ್ಸಲರ್ ಡಾಕ್ಟರ್ ಯೆನೆಪೋಯ ಅಬ್ದುಲ್ಲಾ ಕುಂಞಿ, ಪ್ರೊ ಚಾನ್ಸಲರ್ ಯೆನೆಪೋಯ ಮೊಹಮ್ಮದ್ ಫರ್ಹಾದ್, ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ವಿಜಯ್ ಕುಮಾರ್, ವೈಸ್ ಚಾನ್ಸಲರ್ ಡಾಕ್ಟರ್ ಕೆಎಸ್ ಗಂಗಾಧರ ಸೋಮಾಯಾಜಿ, ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ಮೂಸಬ್ಬ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಹಬೀಬ್ ರೆಹಮಾನ್ ಎಎ ಮತ್ತು ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಾಯಿ ಮನೋಹರ್ ಎಸ್ ಹಾಗೂ ಆಂಕೋಪ್ಯಾಥಾಲಜಿ ವಿಭಾಗದ ಡಾಕ್ಟರ್ ಮಾಲತಿ ಮತ್ತು ಡಾಕ್ಟರ್ ಮದನ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.